ಪರವಾಗಿಲ್ಲ ಗುರು, ಆಫ್ ರೋಡಲ್ಲಿ ಒಳ್ಳೆ ಸ್ಟೆಬಿಲಿಟಿ ಇದೆ ಗಾಡಿ. ಏನು ಯಾರು ಹೇಳಿದ್ದು? ಹೌದಾ, ಗೊತ್ತಿರಲಿಲ್ಲ ನನಗೆ. ನಾನು ಬೈಕ್ ವಿಡಿಯೋ ಮಾಡ್ತಾ ಇರೋದು. ಇದೇ ನಮ್ಮ ಹಳೆ ಸ್ಕೂಟಿ. ಇದಕ್ಕೆ ತುಂಬಾನೇ ಇಶ್ಯೂಸ್ ಬರ್ತಾ ಇತ್ತು, ಇಂಜಿನ್ ಬೋರಿಂಗ್ ಎಲ್ಲ ಮಾಡಿಸಿದ್ರು ಇಶ್ಯೂಸ್ ರಿಸಾಲ್ವ್ ಆಗ್ತಾ ಇರಲ್ಲ. ಅದಕ್ಕೆ ಅಂತಾನೆ ನಾನು ಗ್ರೀನ್ ಟೈಗರ್ ಅವರು ವಿಸಿಟ್ ಮಾಡಿ ಈ ಗಾಡಿನ ಎಲೆಕ್ಟ್ರಿಕ್ ಕನ್ವರ್ಟ್ ಮಾಡಿಸಿದೆ. ಏನ್ ಗುರು ತಲೆ ಇಲ್ವಾ ಈ ಗಾಡಿ ಎಲೆಕ್ಟ್ರಿಕ್ ಕನ್ವರ್ಟ್ ಮಾಡಿಸಿದೆ ಅಂತ ಕೇಳೋರಿಗೆ, ಇದೇ ಪ್ರೈಸ್ ರೇಂಜ್ ನಲ್ಲಿ ನಿಮಗೆ ಬೇರೆ ಎಲೆಕ್ಟ್ರಿಕ್ ಸ್ಕೂಟಿಗೆ ಇದರಷ್ಟು ರೇಂಜ್ ಆಗಲಿ, ಎಫಿಷಿಯನ್ಸಿ ಆಗಲಿ ಅಥವಾ ಬಿಲ್ಡ್ ಕ್ವಾಲಿಟಿ ಆಗಲಿ ಮ್ಯಾಚೇ ಆಗಲ್ಲ. ಈ ಗಾಡಿ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಇದರಲ್ಲಿ 3 ರೈಡಿಂಗ್ ಮೂಡ್ ಬರುತ್ತೆ. ರೈಡು, ಎಕೋ, ಸ್ಪೋರ್ಟು. 0 to 40 5.5 ಸೆಕೆಂಡ್ಸ್ ಕವರ್ ಮಾಡುತ್ತೆ. 115 ನ್ಯೂಟನ್ ಟಾರ್ಕ್. ರೇಂಜ್ ಬಂದು 75 ಕಿಲೋಮೀಟರ್ಸ್ ರೇಂಜು. ಇದರಲ್ಲಿ ನಿಮಗೆ ಡ್ಯೂಯಲ್ ಸಸ್ಪೆನ್ಷನ್ ಬರುತ್ತೆ. ಕಿಟ್ ಹಾಕ್ಸ್ಬೇಕಾದ್ರೆ ಹೊಸ ಟೈರ್ನು ರಿಪ್ಲೇಸ್ ಮಾಡಿಕೊಡ್ತಾರೆ. ಈ ಗಾಡಿದು ಟಾಪ್ ಸ್ಪೀಡ್ ಬಂದು 70 km/h. ನಿಮಗೆ ಬ್ಯಾಟ್ರಿ ಮೇಲೂ 2 ವರ್ಷ ವ್ಯಾರಂಟಿ ಸಿಗುತ್ತೆ. ನಾನು ಸೀರಿಯಸ್ಲಿ ಈ ಥರ ಎಲ್ಲ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ನಮ್ಮ ಹಳೆ ಸ್ಕೂಟರ್ನು ಈ ಲೆವೆಲ್ಗೆಲ್ಲ ಎಲೆಕ್ಟ್ರಿಕ್ ಕನ್ವರ್ಟ್ ಮಾಡ್ಕೊಡ್ತಾರೆ ಅಂತ. ಈ ಗಾಡಿನ ಇನ್ನೂ ಎಕ್ಸ್ಪ್ಲೋರ್ ಮಾಡಬೇಕಾ? ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಅಥವಾ ಡಿಸ್ಕ್ರಿಪ್ಷನ್ ಇರೋ ಡೀಟೇಲ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಫ್ರೀ ಟೆಸ್ಟ್ ರೈಡ್ ಮನೆಗೆ ಬಂದು ಕೊಡ್ತಾರೆ.